TB ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ನ ಲಿಂಕ್ ಚೈನ್ ಕಟ್ಟಾದ ಕಾರಣಕ್ಕಾಗಿ ನೀರು ಹರಿದು ಹೋಗ್ತಾ ಇದೆ. ಅದನ್ನು ರಿಪೇರಿ ಮಾಡಬೇಕು ಅಂತಂದರೆ 65 TMC ನೀರು ಹರಿದು ಹೋಗಬೇಕಾಗಿದೆ. ಆದರೆ ಯಾವ ರಾಜಕಾರಣಿ ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಯಾಕಂದರೆ ದುಡ್ಡು ತಿಂದು ತಿಂದು ತೇಗಿದ್ದಾರೆ. ನಾವು ಕೂಡ ಇದ್ದೀವಲ್ವಾ, ಯಥಾರಾಜ ತಥಾ ಪ್ರಜಾ. ನಮಗೆ ಒಂದೋ ಸಿದ್ಧಾಂತಬದ್ಧವಾಗಿ ಯಾವುದೊಂದು ಪಕ್ಷ ಬೇಕೋ, ಇಲ್ಲ ಅಂತಂದರೆ ನಮ್ಮ ಜಾತಿ ಯಾವನಿದ್ದಾನೆ ಅವನಿಗಾಗೊಂದು ಪಕ್ಷ ಬೇಕು ಅಷ್ಟೇ. ಆದರೆ ಈ ನೀರಿನಿಂದ ಎರಡೆರಡು ಬೆಳೆ ತೆಗಿಬೇಕಾದಂಥ ರೈತ ಯಾವ ರೀತಿ ಕಂಗಾಲಾಗಿದ್ದಾನೆ. DK ಶಿವಕುಮಾರ್ ಹೇಳ್ತಾರೆ ರೈತರೇನು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಹೌದು, ಯಾರು ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ಬರಬೇಕಾದಂಥ ಆದಾಯ ಇದೆಯಲ್ಲ ಕೃಷಿಯಿಂದ, ಅವರ ಸದಾಶಿವನಗರ ಮನೆಯಿಂದ ತಗೊಳ್ಳಿ, ಇಲ್ಲ ಅಂತಂದರೆ ಕನಕಪುರದ ಮನೆಯಿಂದ ತಗೊಳ್ಳಿ. ಒಂದು ಹೇಳುವಂಥ ಮಾತಾ ಅದು. ಹಾಗಂತ ಇವರು ಸುಮ್ಮನಿದ್ದಾರೆ ಅಂತಂದ್ಬಿಟ್ಟು ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂತಿಲ್ಲ. ಹಲವಾರು ಕ್ರಸ್ಟ್ ಗೇಟ್ಗಳ ರಿಯಾಲಿಟಿ ಚೆಕ್ ಇವತ್ತು ನಾವು ಮಾಡಿದ್ವಿ. ಹಲವಾರು ಕ್ರಸ್ಟ್ ಗೇಟ್ಗಳ ರಿಯಾಲಿಟಿ ಚೆಕ್. ಅದು ಲಕ್ಷಾಂತರ ರೈತರಿಗೆ ವರದಾನವಾಗಿದ್ದ ಜಲಾಶಯ. ಈ ಡ್ಯಾಮ್ನ ನೀರು ನಂಬಿ ಅನ್ನದಾತರು ಬದುಕು ಕಟ್ಟಿಕೊಂಡಿದ್ರು. DK ಶಿವಕುಮಾರ್ ಕೂಡ ಇದೇ ಊಟ ತಿನ್ನಬೇಕು. ಸಿದ್ದರಾಮಯ್ಯನವರು ಅಷ್ಟೇ, ಯಡಿಯೂರಪ್ಪನವರು ಅಷ್ಟೇ, ಕುಮಾರಸ್ವಾಮಿನೂ ಅಷ್ಟೇ. ನೀವು ಮಾತಾಡಬೇಕಾಗಿತ್ತು. ಈಗ ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದು ಜನರಿಗೆ ಆಘಾತ ತಂದಿದೆ. ಆದರೆ ರಾಜಕಾರಣಿಗಳು ಯಾವುದೇ ಆಘಾತ ತಂದಿಲ್ಲ. ಹಾಗಿದ್ರೆ ರಾಜ್ಯದಲ್ಲಿ ಇನ್ನುಳಿದ ಜಲಾಶಯಗಳು ಇವರನ್ನು ನಂಬಿದ್ರೆ ಸೇಫ್ ಅಲ್ಲ. ಆದರೆ ನಮ್ಮ ಜವಾಬ್ದಾರಿ ಮಾಧ್ಯಮವಾಗಿ ಎಷ್ಟು ಜಲಾಶಯಗಳು ಸೇಫ್ ಅಂತ ನಾವೊಂದು ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ನಾಳೆನೂ ಮಾಡ್ತೀವಿ. ಇವತ್ತಿನ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿರೋ ಡ್ಯಾಂಗಳ ಪರಿಸ್ಥಿತಿ ಹೇಗಿದೆ? ರಿಪಬ್ಲಿಕ್ ಕನ್ನಡದಲ್ಲಿ ಡ್ಯಾಂಗಳ ರಿಯಾಲಿಟಿ ಚೆಕ್. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಮುರಿದು ಬಿದ್ದ ಬೆನ್ನಲ್ಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ರಾಜ್ಯದ ಪ್ರಮುಖ ಜಲಾಶಯಗಳ ರಿಯಾಲಿಟಿ ಚೆಕ್ ನಡೆಸಿದೆ. ಯಾವ ಜಲಾಶಯಗಳು ಯಾವ ಸ್ಥಿತಿಯಲ್ಲಿವೆ, ಯಾವ ಜಲಾಶಯಗಳು ಅಪಾಯದಲ್ಲಿವೆ ಎಂಬುದನ್ನ ಬಟಾಬಯಲು ಮಾಡುತ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನೀರು ಪೋಲು. ಬೇಸಿಗೆ ಕಾಲದಲ್ಲೇ ಎಮರ್ಜೆನ್ಸಿ ಗೇಟ್ ದುರಸ್ತಿಗೊಳಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಕ್ಕೆ ಇದೀಗ ಶಿವಮೊಗ್ಗ ಭದ್ರಾ ಜಲಾಶಯದಿಂದ ನೀರು ಪೋಲಾಗ್ತಿದೆ. ಇವತ್ತು ಭದ್ರಾ ಜಲಾಶಯದ ಒಂದು ಎಮರ್ಜೆನ್ಸಿ ಗೇಟ್ ಇದೆ. ಅದರಿಂದ ಸಾಕಷ್ಟು ನೀರು ಪ್ರತಿನಿತ್ಯವೂ ಪೋಲಾಗ್ತಿದೆ. ಒಂದು ಕಡೆ ಅದನ್ನು ದುರಸ್ತಿಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ, ಆದರೆ ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ. ಸಕಾಲಕ್ಕೆ ನಿರ್ವಹಣೆ, ಕ್ರಸ್ಟ್ ಗೇಟ್ಗಳು ಸೇಫ್. ಮೈಸೂರಿನ HD ಕೋಟೆಯ ಬೀಚನಹಳ್ಳಿಯಲ್ಲಿರೋ ಕಬಿನಿ ಡ್ಯಾಂ ವರ್ಷಕ್ಕೆ 2 ಬಾರಿ ತುಂಬುವ ಏಕೈಕ ಜಲಾಶಯ. ಚೈನ್ಗಳು ಬಹಳಷ್ಟು ಉಪಯೋಗ ಮಾಡುತ್ತೆ. ಸೊ ಹೀಗಾಗಿ ಇಲ್ಲಿ ಹಗ್ಗದ ಮಾದರಿಯಲ್ಲಿರುವಂತಹ ಕಬ್ಬಿಣದ ಒಂದು ಚೈನ್ ಏನಿದೆ, ಆ ಚೈನ್ ಇವತ್ತು ಸಂಪೂರ್ಣವಾಗಿ ಗೇಟ್ ಎಲ್ಲ ಕ್ಲೋಸ್ ಮಾಡಿರೋ ಕಾರಣಕ್ಕಾಗಿ ಸಂಪೂರ್ಣ ಈ ಒಂದು 4 ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ ಒಂದೊಂದು ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ ಸುಮಾರು 39,000 ಕ್ಯೂಸೆಕ್ಸ್ ನೀರನ್ನು ಬಿಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತವೆ. ಹಿಡಕಲ್ ಡ್ಯಾಂ ಎಷ್ಟು ಸೇಫ್? ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹಿಡಕಲ್ನಲ್ಲಿರೋ ಜಲಾಶಯದಲ್ಲಿ 48.98 TMC ನೀರು ಸಂಗ್ರಹವಾಗಿದ್ದು ಸುರಕ್ಷಿತವಾಗಿದೆ. ನೀರಿನ ಹರಿವಿನ ಪ್ರಮಾಣ 5,791 ಕ್ಯೂಸೆಕ್ನಷ್ಟು ಒಳ ಹರಿವು ಇದ್ರೆ ಕೂಡ ಓವರ್ಫ್ಲೋ ಆಗಿ ಹೊರಗಡೆ ಬರ್ತಾ ಇರುವಂಥದ್ದು. ಈಗಾಗಲೇ ಬಹುತೇಕ ತುಂಬಿರುವಂಥ ಡ್ಯಾಮ್ನ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಗೇಟ್ಗಳಿಗೆ ಚೈನ್ ಬದಲು ಕೇಬಲ್ ಲಿಂಕ್. ಕೊಡಗು ಜಿಲ್ಲೆಯ ಹಾರಂಗಿ ಡ್ಯಾಂ ಸುಭದ್ರವಾಗಿದೆ. 4 ಕ್ರಸ್ಟ್ ಗೇಟ್ಗಳಿಗೂ ಚೈನ್ ಬದಲು ಕೇಬಲ್ ಲಿಂಕ್ ಅಳವಡಿಸಲಾಗಿದೆ. 4 ಕ್ರಸ್ಟ್ ಗೇಟ್ ಇದೆ. ಈ 4 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಬಿಡುವಂಥ ವ್ಯವಸ್ಥೆ. ಆದರೆ ಬೇರೆ ಜಲಾಶಯಗಳಲ್ಲಿ ಚೈನ್ ಲಿಂಕ್ ಇರುತ್ತೆ. ಈಗ TB ಜಲಾಶಯದಲ್ಲಿ ಚೈನ್ ಲಿಂಕ್ ಕಟ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಚೈನ್ ಲಿಂಕ್ ಇಲ್ಲ, ಇದು ಬದಲಾಗಿ ಕೇಬಲ್ ವ್ಯವಸ್ಥೆ ಇದೆ. ಆಲಮಟ್ಟಿ ಅಣೆಕಟ್ಟು ಕಂಪ್ಲೀಟ್ ಸೇಫ್. 26 ಗೇಟ್ಗಳನ್ನು ಹೊಂದಿರುವ ಆಲಮಟ್ಟಿ ಅಣೆಕಟ್ಟು ಸಂಪೂರ್ಣ ಸೇಫ್ ಆಗಿದೆ. 519 ಅಡಿ ಎತ್ತರವನ್ನು ಅಂದರೆ ಮೀಟರ್ ಎತ್ತರವನ್ನು ಈ ಆಲಮಟ್ಟಿ ಅಣೆಕಟ್ಟು ಹೊಂದಿರುವಂಥದ್ದು. ಏನು 26 ಏನು ಗೇಟ್ಗಳಿದ್ದಾವೆ ಆ ಎಲ್ಲ ಗೇಟ್ಗಳು ಸಹಿತ ಸಂಪೂರ್ಣವಾಗಿ ಹೈಡ್ರೋಲಿಕ್ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಯಾವುದೇ ರೀತಿಯಾದಂಥ ಅನಾಹುತಗಳು ಇಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. 92 ವರ್ಷದ ಹಳೆ ಡ್ಯಾಂ ಎಷ್ಟು ಸೇಫ್?
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ಕೆಆರ್ಎಸ್ ಡ್ಯಾಂ ಒಳಹರಿವು ಹೆಚ್ಚಾಗಿದೆ. ಈವರೆಗೆ 2 ಹಂತದಲ್ಲಿ ಎಲ್ಲಾ ಗೇಟ್ಗಳನ್ನು ಬದಲಾಯಿಸಲಾಗಿದೆ. ಡ್ಯಾಮ್ ಇಂದಿಗೂ ಕೂಡ ಸೇಫ್ ಅನ್ನೋ ಮಾತುಗಳನ್ನು ಹಿರಿಯ ಇಂಜಿನಿಯರ್ಗಳು ಹೇಳ್ತಾರೆ. 1932ರಲ್ಲಿ ನಿರ್ಮಾಣಗೊಂಡಿರುವಂಥ ಕನ್ನಂಬಾಡಿ ಅಣೆಕಟ್ಟೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನದ ಫಲವಾಗಿ ಇಂದಿಗೂ ಕೂಡ ಸುಭದ್ರವಾಗಿದೆ ಅನ್ನೋ ಮಾತುಗಳನ್ನು ಇಲ್ಲಿ ಕೆಲಸ ಮಾಡಿರುವಂಥ ಇಂಜಿನಿಯರ್ಗಳು ಹೇಳುವಂಥದ್ದು. ಹಾಸನ ಗೊರೂರಿನಲ್ಲಿರೋ ಹೇಮಾವತಿ ಜಲಾಶಯದಲ್ಲೂ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಯೂನಿಟು ಒಂದು 25 ಟನ್ಸ್ ತನಕ ಬರುತ್ತೆ. ಆಮೇಲೆ ನಮ್ಮದು 2024 ಮಾರ್ಚಲ್ಲಿ ನಮ್ದು ಎಲ್ಲ ಗೇಟ್ಸ್ ಕ್ರಶ್ ಗೇಟ್ಸ್ಗಳು ನಮ್ಮದು ಮೇಂಟೆನೆನ್ಸ್ ಆಗಲಿ ಎಪಾಕ್ಸಿ ಪೇಂಟಿಂಗ್ಸ್ ಆಗಲಿ ಏನೇನು ಪಿರಿಯಾಡಿಕಲಿ ಮೇಂಟೆನೆನ್ಸ್ ಮಾಡಬೇಕು ಎಲ್ಲ ಆಗಿದೆ. ಆ್ಯಂಡ್ ಇದೆಲ್ಲದೂ ಕೂಡ ನಮ್ಮ ಹೈಯರ್ ಅಥಾರಿಟೀಸಿಂದ ಚೆಕ್ ಕೂಡ ಆಗಿ ಎಲ್ಲ ಸದೃಢವಾಗಿದೆ ಸರ್. ಯಾವುದೇ ಥರದ ಸಮಸ್ಯೆ ಇಲ್ಲ ನಮಗೆ. ಇಷ್ಟು ದಿನ ನೀರಿಲ್ಲದೆ ಖಾಲಿಯಾಗಿದ್ದ ಜಲಾಶಯಗಳು ಈಗ ಭರ್ತಿಯಾಗಿವೆ. ಸರ್ಕಾರ ಸರಿಯಾಗಿ ಜಲಾಶಯಗಳ ಮೇಂಟೆನೆನ್ಸ್ ಮಾಡಿ ಇರೋ ನೀರನ್ನ ಉಳಿಸಿಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.